ಹೆಲೋ ಗೆಳೆಯರೆ, ಲಾ ಎಕ್ಸಲೆನ್ಸ್ಗೆ ಸ್ವಾಗತ. ಈ ದಿನ ನಾವು ಮೇ 31, 2022 ಕನ್ನಡದಲ್ಲಿ ದಿ ಹಿಂದೂ ದಿನಪತ್ರಿಕೆಯನ್ನು ವಿಶ್ಲೇಷಣೆ ಮಾಡಲಿದ್ದೇವೆ. ಈ ದಿನದ ಕೋಟ್: ಇಟ್ ಈಸ್ ಬೆಟರ್ ಟು ವರ್ಕ್ಔಟ್ ದ್ಯಾನ್ ರಸ್ಟ್ ಔಟ್, ಸರ್ ಎಂ ವಿಶ್ವೇಶ್ವರಯ್ಯ. ಈ ದಿನದ ಪ್ರಿಲಿಮ್ಸ್ ಕ್ವಶನ್: ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಎ ಸೈಟ್ ಫಾರ್ ಇನ್ ಸಿಟು ಮೆಥಡ್ ಆಫ್ ಕನ್ಸರ್ವೇಷನ್ ಆಫ್ ಫ್ಲೋರಾ ಅಂತೇಳಿದೆ. ಇದರಲ್ಲಿ ಸರಿಯಾದ ಉತ್ತರ ಬಟಾನಿಕಲ್ ಗಾರ್ಡನ್. ಮುಂದಿನ ಪ್ರಶ್ನೆ: ರಿಗಾರ್ಡಿಂಗ್ ದ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್, ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಈಸ್ ಕರೆಕ್ಟ್ ಅಂತೇಳಿ ಕೇಳ್ತಿದ್ದಾರೆ. ಇದರಲ್ಲಿ ಸರಿಯಾದ ಉತ್ತರ ಇಟ್ ಗ್ರಾಂಟ್ಸ್ ಲೋನ್ಸ್ ಟು ಓನ್ಲಿ ಮೆಂಬರ್ ಕಂಟ್ರೀಸ್ ಎನ್ನುವಂಥದ್ದು. ಸ್ನೇಹಿತರೆ, ಮೇ 31 ನಾವು ವಿಶ್ವದಾದ್ಯಂತ ವಿಶ್ವ ತಂಬಾಕು ರಹಿತ ದಿನ, ವರ್ಲ್ಡ್ ನೋ ಟೊಬ್ಯಾಕೋ ಡೇ ಅಂತೇಳಿ ಸೆಲೆಬ್ರೇಟ್ ಮಾಡುತ್ತೇವೆ. 2022 ವಿಶ್ವ ತಂಬಾಕು ರಹಿತ ದಿನ, ನೋ ಟೊಬ್ಯಾಕೋ ಡೇನ ಥೀಮ್ ಏನು ಅಂತೇಳಿ ಎಕ್ಸಾಮಲ್ಲಿ ಕೇಳ್ತಾ ಇರ್ತಾರೆ. ಸೊ ಟೊಬ್ಯಾಕೋ ಥ್ರೆಟ್ ಟು ಅವರ್ ಎನ್ವಿರಾನ್ಮೆಂಟ್ ಎನ್ನುವಂಥದ್ದು 2022 ಥೀಮ್ ಆಗಿದೆ. ಸೊ ಪ್ರತಿ ವರ್ಷ WHO ವಿಶ್ವ ಆರೋಗ್ಯ ಸಂಸ್ಥೆ ನೋ ಟೊಬ್ಯಾಕೋ ಡೇಯನ್ನು ಸೆಲೆಬ್ರೇಟ್ ಮಾಡುತ್ತೆ. ಸೊ ಟೊಬ್ಯಾಕೋವನ್ನು ಸಂಪೂರ್ಣವಾಗಿ ಎಲಿಮಿನೇಷನ್ ಮಾಡಬೇಕು. ತಂಬಾಕು ಬಳಕೆಯಿಂದಾಗಿ ಉಂಟಾಗುವಂತಹ ಹಾನಿಕಾರಕ ಮತ್ತು ಮಾರಣಾಂತಿಕ ಅಪಾಯದ ಬಗ್ಗೆ ಜನರಿಗೆ ಇನ್ಫಾರ್ಮೇಷನನ್ನು, ಅರಿವನ್ನು ಮೂಡಿಸೋದಕ್ಕೋಸ್ಕರ ಈ ಒಂದು ದಿನವನ್ನು ಆಚರಣೆ ಮಾಡಲಾಗುತ್ತದೆ. ಇಂಡಿಯಾ ಈ ತಂಬಾಕು ರಹಿತ ವ್ಯವಹಾರವನ್ನು ಅಥವಾ ತಂಬಾಕು ಸೇವನೆಯನ್ನು ಕಡಿಮೆ ಮಾಡುವುದಕ್ಕೋಸ್ಕರ ನ್ಯಾಷನಲ್ ಟೊಬ್ಯಾಕೋ ಕಂಟ್ರೋಲ್ ಪ್ರೋಗ್ರಾಮನ್ನು ಇಂಟ್ರೊಡ್ಯೂಸ್ ಮಾಡಲಾಗಿದೆ. ಈ ದಿನದ ಮೊದಲನೇ ಆರ್ಟಿಕಲ್: ಮೋದಿ ರಿಲೀಸಸ್ PM ಕೇರ್ಸ್ ಬೆನಿಫಿಟ್ಸ್ ಫಾರ್ ಕೋವಿಡ್ ಆರ್ಫನ್ಸ್ ಎನ್ನುವಂಥದ್ದು. ಈ ಒಂದು ಆರ್ಟಿಕಲನ್ನು ನಾವು GS2 ಅಲ್ಲಿ ಬರುವಂತಹ ಗವರ್ನಮೆಂಟ್ ಪಾಲಿಸೀಸ್ ಆ್ಯಂಡ್ ಗವರ್ನೆನ್ಸ್ ಆ್ಯಂಡ್ ಪಾಲಿಟಿ ಎನ್ನುವಂಥ ಪಠ್ಯಕ್ರಮದ ಅಡಿಯಲ್ಲಿ ನೋಡ್ಕೊಳ್ಬೋದು. ಈ ಒಂದು ಆರ್ಟಿಕಲಲ್ಲಿ ಪ್ರಧಾನಮಂತ್ರಿಯವರು PM ಕೇರ್ಸ್ ಫಾರ್ ಚಿಲ್ಡ್ರನ್ ಎನ್ನುವಂತಹ ಸ್ಕೀಮ್ನ ಅಡಿಯಲ್ಲಿ 4439 ಆರ್ಫನ್ಸ್ಗಳನ್ನು ಕೋವಿಡ್-19 ಅನಾಥರಾದಂತಹ ಮಕ್ಕಳನ್ನು ಸಂರಕ್ಷಣೆ ಮಾಡುವುದಕ್ಕೋಸ್ಕರ, ಅವರ ವಿದ್ಯಾಭ್ಯಾಸಕ್ಕೋಸ್ಕರ ಸಹಾಯವನ್ನು ಮಾಡುವುದಕ್ಕಾಗಿ ಪ್ರೈಮ್ ಮಿನಿಸ್ಟರ್ ಅವರು PM ಕೇರ್ಸ್ ಫಾರ್ ಚಿಲ್ಡ್ರನ್ ಎನ್ನುವಂತಹ ಯೋಜನೆಯನ್ನು ಕಳೆದ ಪ್ಯಾಂಡಮಿಕ್ನಲ್ಲೇ ಇಂಟ್ರೊಡ್ಯೂಸ್ ಮಾಡಲಾಗಿತ್ತು. ಸೊ ಈ ಒಂದು ಯೋಜನೆ ಅಡಿಯಲ್ಲಿ 4439 ಆರ್ಫನ್ಸ್ಗಳನ್ನು, ಅನಾಥ ಮಕ್ಕಳನ್ನು ಐಡೆಂಟಿಫೈ ಮಾಡಲಾಗಿದೆ. ಆರ್ಟಿಕಲ್ನಲ್ಲಿ ಪ್ರಸ್ತುತಪಡಿಸಲಾಗಿರುವಂತಹ PM ಕೇರ್ ಫಾರ್ ಚಿಲ್ಡ್ರನ್ ಎನ್ನುವಂತಹ ಒಂದು ಸ್ಕೀಮನ್ನು PM ಕೇರ್ಸ್ನ ಅಡಿಯಲ್ಲಿ ನೀಡಲಾಗಿರುವಂಥದ್ದು. ಈ ಮೂಲಕ ಪ್ರತಿಯೊಬ್ಬ ಅನಾಥ ಮಕ್ಕಳನ್ನು ಕೂಡ ಬಿಡದೆ ಪ್ರತಿ ಮಕ್ಕಳಿಗೂ ಕೂಡ ಈ ಒಂದು ಯೋಜನೆಯ ಅಡಿಯಲ್ಲಿ PM ಕೇರ್ಸ್ ಕೇರ್ ಮಾಡುತ್ತದೆ ಅನ್ನುವಂಥದ್ದನ್ನು ಈ ಆರ್ಟಿಕಲ್ ಪ್ರಸ್ತುತಪಡಿಸ್ತಾ ಇದೆ. ಇದರೊಂದಿಗೆ PM ಕೇರ್ಸ್ನ ಬೆನಿಫಿಟನ್ನು ಎಲ್ಲ ಆರ್ಫನ್ಸ್ಗಳು ಅಥವಾ ಅನಾಥ ಮಕ್ಕಳು ಪಡೆಯಲಿದ್ದಾರೆ ಎನ್ನುವಂಥದ್ದನ್ನು ಪ್ರಸ್ತಾಪಿಸಲಾಗಿದೆ. ಕೇಂದ್ರ ಸರ್ಕಾರ ಇಂಟ್ರೊಡ್ಯೂಸ್ ಮಾಡಿರ್ತಕ್ಕಂಥ ಯಾವುದೇ ಗೌರ್ನಮೆಂಟ್ ಸ್ಕೀಮ್ ಆಗಿರ್ಬೋದು, ಇದರಿಂದ ಪೂರ್ ಪೀಪಲ್ಗಳಿಗೆ ಉತ್ತಮವಾಗಿರ್ತಕ್ಕಂಥ ಅನುಕೂಲವನ್ನು, ಉತ್ತಮವಾಗಿರ್ತಕ್ಕಂಥ ಬೆನಿಫಿಟ್ಗಳನ್ನು ಕೊಡಬೇಕು ಎನ್ನುವಂಥದ್ದು ಕೋವಿಡ್-19 ಅನಾಥರಾದ ಮಕ್ಕಳಿಗೋಸ್ಕರ ಇಂಟ್ರೊಡ್ಯೂಸ್ ಮಾಡಿರುವಂಥ ಕೇಂದ್ರ ಸರ್ಕಾರದ ಈ ಒಂದು ಯೋಜನೆ ಸಕಾರಾತ್ಮಕವಾಗಿದೆ. ಈ ಮೂಲಕ ಪ್ರತಿಯೊಬ್ಬ ಮಕ್ಕಳಿಗೂ ಕೂಡ ಸೋಷಿಯಲ್ ಸೆಕ್ಯೂರಿಟಿಯನ್ನು ಎನ್ಶೂರ್ ಮಾಡೋದಕ್ಕೋಸ್ಕರ ಈ ಒಂದು ಯೋಜನೆಯನ್ನು ಇಂಟ್ರೊಡ್ಯೂಸ್ ಮಾಡಿದೆ. ಇದು ಕಂಪ್ಲೀಟ್ ಆಗಿ PM ಕೇರ್ಸ್ನ ಅಡಿಯಲ್ಲಿ ಕೆಲಸ ಮಾಡುವಂಥದ್ದು. ಮುಂದಿನ ಹಂತದಲ್ಲಿ PM ಕೇರ್ಸ್ ಫಂಡ್ನ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಯಾವುದೇ ಒಂದು ಎಮರ್ಜೆನ್ಸಿ ಸಿಚುವೇಶನ್ ಕ್ರಿಯೇಟ್ ಆದಂತಹ ಸಂದರ್ಭದಲ್ಲಿ ಅಥವಾ ಡಿಸ್ಟ್ರೆಸ್ ಸಿಚುವೇಶನ್ ಕ್ರಿಯೇಟ್ ಆದಂತಹ ಸಂದರ್ಭದಲ್ಲಿ ಈ ಒಂದು ಕೇರ್ನಲ್ಲಿರ್ತಕ್ಕಂತಹ ಫಂಡನ್ನು ಯೂಸ್ ಮಾಡಲಾಗುತ್ತದೆ. ಸೊ ಇದರ ಫುಲ್ ಫಾರ್ಮನ್ನು ಕೇಳ್ತಾ ಇರ್ತಾರೆ ಎಕ್ಸಾಮಲ್ಲಿ, ನೋಟ್ ಡೌನ್ ಮಾಡ್ಕೊಳ್ಳಿ. ಪ್ರೈಮ್ ಮಿನಿಸ್ಟರ್ಸ್ ಸಿಟಿಸನ್ಸ್ ಅಸಿಸ್ಟೆನ್ಸ್ ಆ್ಯಂಡ್ ರಿಲೀಫ್ ಇನ್ ಎಮರ್ಜೆನ್ಸಿ ಸಿಚುವೇಶನ್ ಫಂಡ್ ಅಂತೇಳಿ ಕರಿತೀವಿ. ಕೋವಿಡ್-19 ನಮಗೆ ಡಿಸ್ಟ್ರೆಸ್ ಆಗಿರ್ತಕ್ಕಂಥ ಸಿಚುವೇಶನ್ ಕ್ರಿಯೇಟ್ ಮಾಡಿಕೊಟ್ಟಿತ್ತಲ್ವ, ಎಮರ್ಜೆನ್ಸಿ ಸಿಚುವೇಶನ್ ಕ್ರಿಯೇಟ್ ಮಾಡಿಕೊಟ್ಟಿತ್ತಲ್ವ, ಇದೇ ರೀತಿಯಾಗಿ ಮುಂದೆ ಯಾವುದೇ ಡಿಸ್ಟ್ರೆಸ್ ಸಿಚುವೇಶನ್ ಆಗಿರ್ಬೋದು ಅಥವಾ ಎಮರ್ಜೆನ್ಸಿ ಸಿಚುವೇಶನ್ ಆಗಿರ್ಬೋದು ಕ್ರಿಯೇಟ್ ಮಾಡಿಕೊಡೋದಾಗದ ರೀತಿಯಲ್ಲಿ ಈ PM ಕೇರ್ಸ್ ಫಂಡ್ನ ಅಡಿಯಲ್ಲಿ ನಾವು ಹಣವನ್ನು ಪಬ್ಲಿಕ್ಕಿಂದ ಪಡ್ಕೊಳ್ತಾ ಇರ್ತೀವಿ, ಚಾರಿಟಬಲಿಂದ ಪಡ್ಕೊಳ್ತಾ ಇರ್ತೀವಿ. ಅದಕ್ಕೋಸ್ಕರನೇ ಸ್ಟಾರ್ಟ್ ಮಾಡಲಾಗಿದೆ ಈ ಒಂದು PM ಕೇರ್ಸ್ ಫಂಡ್ ಎನ್ನುವಂಥದ್ದು. ಇದಕ್ಕೆ ಯಾವಾಗಲೂ ಕೂಡ ಪ್ರೈಮ್ ಮಿನಿಸ್ಟರ್ ಅವರು ಚೇರ್ಮನ್ ಆಗಿರುತ್ತಾರೆ. ಇದರಲ್ಲಿರ್ತಕ್ಕಂಥ ಸದಸ್ಯರು ಡಿಫೆನ್ಸ್ ಮಿನಿಸ್ಟರು, ಅದರೊಂದಿಗೆ ಹೋಮ್ ಮಿನಿಸ್ಟರು, ಅದರೊಂದಿಗೆ ಫಿನಾನ್ಸ್ ಮಿನಿಸ್ಟರು. ಸರಿಯಾಗಿ ನೆನಪಿಟ್ಕೊಳ್ಳಿ, ಪ್ರೈಮ್ ಮಿನಿಸ್ಟರ್ ಇದಕ್ಕೆ ಚೇರ್ಮನ್ ಆಗಿರ್ತಾರೆ, ಡಿಫೆನ್ಸ್ ಮಿನಿಸ್ಟರು, ಹೋಮ್ ಮಿನಿಸ್ಟರ್ ಮತ್ತು ಫಿನಾನ್ಸ್ ಮಿನಿಸ್ಟರು ಇದರ ಮೆಂಬರ್ಸ್ಗಳಾಗಿರ್ತಾರೆ. ಇದರೊಂದಿಗೆ ಮೈಕ್ರೋ ಡೊನೇಷನ್ಸ್ಗಳನ್ನು ಪಬ್ಲಿಕ್ಗಳಿಂದ ಅಥವಾ ಲಾರ್ಜರ್ ಪೀಪಲ್ಗಳಿಂದ, ಲಾರ್ಜ್ ನಂಬರ್ ಆಫ್ ಪೀಪಲ್ಸ್ಗಳಿಂದ ಅಕ್ಸೆಪ್ಟ್ ಮಾಡಲಾಗುತ್ತದೆ ಈ ಒಂದು ಫಂಡಿಗೆ. ಈ ಮೂಲಕ PM ಕೇರ್ ಫಂಡ್ಸ್ ಎನ್ನುವಂಥದ್ದು ವ್ಯಾಲ್ಯೂಂಟ್ರಿ ಆಗಿರ್ತಕ್ಕಂಥ ಕಾಂಟ್ರಿಬ್ಯೂಷನ್ ಆಗಿದೆ, ಸ್ವಯಂ ಪ್ರೇರಿತವಾಗಿರ್ತಕ್ಕಂಥ ಕಾಂಟ್ರಿಬ್ಯೂಷನ್ ಆಗಿದೆ. ಸರಿಯಾಗಿ ನೆನಪಲ್ಲಿ ಇಟ್ಕೊಳ್ಬೇಕು. ಯಾರಿಂದ ಇಸ್ಕೊಳ್ಳುತ್ತೆ? ಇಂಡಿವಿಜುವಲ್ ವೈಯಕ್ತಿಕ ವ್ಯಕ್ತಿಗಳಿಂದ, ಸಂಸ್ಥೆಗಳಿಂದ ಇಸ್ಕೊಳ್ತಕ್ಕಂಥದ್ದು. ಯಾವುದರ ಪರವಾಗಿ, ಯಾವುದರ ಭಾಗವಾಗಿ ಅಂತ ನೋಡ್ಕೊಳ್ಳೋದಾದರೆ ನಮ್ಮಲ್ಲಿ ಒಂದು ಟರ್ಮ್ ಇದೆ, CSR ಅಂತೇಳಿ ಕರಿತೀವಿ. ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂತೇಳಿ ಕರಿತೀವಿ, ಅಂದರೆ ಸಾಂಸ್ಥಿಕ ಸಾಮಾಜಿಕ ಜವಾಬ್ದಾರಿ ಅಂತೇಳಿ ಕರಿತೀವಿ. ಈ CSR ಫಂಡನ್ನು, ಅಂದರೆ ಕಂಪನಿ ಆಗಿರ್ಬೋದು ಅಥವಾ ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ಸ್ ಆಗಿರ್ಬೋದು, CSRನ ರೂಪದ ಅಡಿಯಲ್ಲಿ PM ಕೇರ್ಸ್ ಫಂಡಿಗೆ ಹಣವನ್ನು ನೀಡಲಾಗ್ಬೋದು ಅಥವಾ ಕೊಡಲಾಗ್ಬೋದು. ಇದರೊಂದಿಗೆ ಕಾರ್ಪೊರೇಟ್ ಸೋಷಿಯಲ್
ರೆಸ್ಪಾನ್ಸಿಬಿಲಿಟಿ ಎಕ್ಸ್ಪೆಂಡಿಚರ್ನ ಅಡಿಯಲ್ಲಿ ಸೇರಿಸಲಾಗುತ್ತದೆ ಈ ಒಂದು CSR ಫಂಡನ್ನು. ಈ ಮೂಲಕ ಕಂಪನೀಸ್ ಆ್ಯಕ್ಟ್ 2013ನ ಅಡಿಯಲ್ಲಿ CSR ಏನು ಕಾಂಟ್ರಿಬ್ಯೂಷನ್ ಮಾಡಲಾಗಿದೆಯಲ್ಲ, CSR ಕಾಂಟ್ರಿಬ್ಯೂಷನ್ ಮಾಡಿರ್ತಕ್ಕಂಥ ಎಕ್ಸ್ಪೆಂಡಿಚರನ್ನು ಆ್ಯಡ್ ಮಾಡಲಾಗಿದೆ. ಈ ಮೂಲಕ ಆ ಒಂದು ಎಕ್ಸ್ಪೆಂಡಿಚರನ್ನು ಕೂಡ ನಾವು PM ಕೇರ್ಸ್ ಫಂಡ್ನ ಅಡಿಯಲ್ಲಿ ಸೇರಿಸಬಹುದಾಗುತ್ತದೆ. ಇದರೊಂದಿಗೆ PM ಕೇರ್ಸ್ ಫಂಡನ್ನು ನಾವು 100% ಎಕ್ಸಮ್ಟ್ ಫ್ರಮ್ ದ ಇನ್ಕಮ್ ಟ್ಯಾಕ್ಸ್, ಆದಾಯ ತೆರಿಗೆ ಅಂತ ಏನು ಕರಿತೀವಲ್ವ, ಇದರಿಂದ ಸಂಪೂರ್ಣವಾಗಿ ಎಕ್ಸಮ್ಟನ್ನು ಹೊಂದಿದೆ PM ಕೇರ್ಸ್ ಫಂಡ್ ಎನ್ನುವಂಥದ್ದು. ಇದರೊಂದಿಗೆ ಇತ್ತೀಚೆಗೆ ತುಂಬ ಪ್ರಮುಖವಾದಂಥ ಸುದ್ದಿಯನ್ನು ಮಾಡ್ತಿರ್ತಕ್ಕಂತಹ ಫಾರಿನ್ ಕಾಂಟ್ರಿಬ್ಯೂಷನ್ ರೆಗ್ಯುಲೇಷನ್ ಆ್ಯಕ್ಟ್ ಅಂತೇಳಿ ಕರಿತೀವಿ, FCRA 2010ನ ಅಡಿಯಲ್ಲಿ ಯಾವುದೇ ವ್ಯಕ್ತಿ ವಿದೇಶದಿಂದ ದೇಣಿಗೆಯನ್ನು ಪಡೆದುಕೊಳ್ಳಬಹುದು ಅಥವಾ ಆರ್ಗನೈಸೇಷನ್ಸ್ಗಳಿಂದ ದೇಣಿಗೆಯನ್ನು ಪಡೆಯಬಹುದು. ಯಾವುದಕ್ಕೆ? PM ಕೇರ್ಸ್ ಫಂಡಿಗೋಸ್ಕರ ಮಾತ್ರ. ಯಾವುದೇ ಒಬ್ಬ ವ್ಯಕ್ತಿ ವಿದೇಶದಲ್ಲಿದ್ದುಕೊಂಡು PM ಕೇರ್ಸ್ ಫಂಡ್ನ ಅಡಿಯಲ್ಲಿ ಹಣವನ್ನು ನೀಡ್ತಿರ್ತಕ್ಕಂಥ ಸಂದರ್ಭದಲ್ಲಿ, ನಿಧಿಯನ್ನು ನೀಡ್ತಿರ್ತಕ್ಕಂತಹ ಸಂದರ್ಭದಲ್ಲಿ ಈ FCRA ಇಂದ ಎಕ್ಸಾಮ್ಟನ್ನು ಪಡ್ಕೊಂಡಿದೆ PM ಕೇರ್ಸ್ ಎನ್ನುವಂಥದ್ದನ್ನು ಸರಿಯಾಗಿ ಗಮನದಲ್ಲಿಟ್ಕೊಳ್ಬೇಕು. ಇದಾದ ನಂತರ PM ಕೇರ್ಸ್ ಫಂಡ್ ಇದೆಯಲ್ಲ, ಇದನ್ನು ಇಂಡಿಪೆಂಡೆಂಟ್ ಆಡಿಟರ್ ಅವರು ಏನು ಮಾಡ್ತಾರೆ, ಆಡಿಟ್ ಮಾಡ್ತಾರೆ ಎನ್ನುವಂತಹ ಪ್ರಾವಧಾನವನ್ನು ಕೂಡ ನಾವು ಗಮನದಲ್ಲಿಟ್ಕೊಳ್ಬೇಕಾಗುತ್ತದೆ. ಮುಂದಿನ ಆರ್ಟಿಕಲ್, ಸುಪ್ರೀಂ ಕೋರ್ಟ್ ಅಪ್ಲೈಡ್ಸ್ ರೂಲ್ಸ್ ಫಾರ್ ಫಾರಿನ್ ಮೆಡಿಕಲ್ ಸ್ಟೂಡೆಂಟ್ಸ್ ಎನ್ನುವಂಥದ್ದು. ಈ ಒಂದು ಆರ್ಟಿಕಲನ್ನು ನಾವು ಗವರ್ನಮೆಂಟ್ ಪಾಲಿಸೀಸ್ ಮತ್ತು ಇಶ್ಯೂಸ್ ರಿಲೇಟೆಡ್ ವಿತ್ ದ ಹೆಲ್ತ್ ಎನ್ನುವಂಥ ಪಠ್ಯಕ್ರಮದ ಅಡಿಯಲ್ಲಿ ನೋಡ್ಕೊಳ್ಬೋದು. ಸುಪ್ರೀಂ ಕೋರ್ಟು ಫಾರಿನ್ ಮೆಡಿಕಲ್ ಸ್ಟೂಡೆಂಟ್ಸ್ಗಳಿಗೆ ಸಂಬಂಧಪಟ್ಟಂತೆ ರೂಲ್ಸ್ಗಳನ್ನು ಅಪ್ಲೋಡ್ ಮಾಡಿದೆ ಎನ್ನುವಂಥದ್ದು. ಈ ಮೂಲಕ ಭಾರತ ದೇಶದಲ್ಲಿ ಮೆಡಿಕಲ್ ಸ್ಟೂಡೆಂಟ್ಸ್ಗಳು ಅಥವಾ ಮೆಡಿಕಲ್ ಎಜುಕೇಷನ್ ಯಾಕೆ ಡಿಕ್ಲೈನ್ ಆಗ್ತಿದೆ ಎನ್ನುವಂಥದ್ದಕ್ಕೆ ಪ್ರಮುಖವಾದ ಕಾರಣ ಏನು ಅಂದರೆ ಡಿಫಿಷಿಯೆಂಟ್ ಕಾಲೇಜಸ್ಗಳು ಮತ್ತು ಇನ್ಫ್ರಾಸ್ಟ್ರಕ್ಚರ್ಗಳ ಒಂದು ಡಿಕ್ಲೈನ್ ಆಗಿರ್ಬೋದು. ಭಾರತ ದೇಶದಲ್ಲಿ ಮೆಡಿಕಲ್ ಎಜುಕೇಷನ್ ಅದರೊಂದಿಗೆ ಮೆಡಿಕಲ್ ಎಜುಕೇಷನಲ್ಲಿರ್ತಕ್ಕಂಥ ಇನ್ಫ್ರಾಸ್ಟ್ರಕ್ಚರು ಡಿಕ್ಲೈನ್ ಆಗೋದಕ್ಕೆ ಪ್ರಮುಖವಾದ ಕಾರಣ ಏನು ಎನ್ನುವಂಥದ್ದನ್ನು ಓವರ್ ಆಂಬಿಷಿಯಸ್ ಪೇರೆಂಟ್ಸ್ಗಳಾಗಿರ್ಬೋದು, ಎಕ್ಸ್ಪ್ಲಾಟೇಟಿವ್ ಫೌಂಡರ್ಸ್ ಆಫ್ ಇನ್ಫ್ರಾಸ್ಟ್ರಕ್ಚರ್ ಡಿಫಿಷಿಯೆಂಟ್ ಕಾಲೇಜ್ ಹೆಡ್ಗಳಾಗಿರ್ಬೋದು, ಇವರಿಬ್ಬರೇ ಪ್ರಮುಖವಾದಂಥ ಕಾರಣರಾಗಿದ್ದಾರೆ ಎನ್ನುವಂಥದ್ದನ್ನು ಸುಪ್ರೀಂ ಕೋರ್ಟಲ್ಲಿ ಪ್ರಸ್ತುತಪಡಿಸಲಾಗ್ತಾ ಇದೆ. ಇದರೊಂದಿಗೆ ನ್ಯಾಷನಲ್ ಮೆಡಿಕಲ್ ಕಮಿಷನ್ ಅಂದರೆ ರಾಷ್ಟ್ರೀಯ ವೈದ್ಯಕೀಯ ಆಯೋಗ ಇಂಟ್ರೊಡ್ಯೂಸ್ ಮಾಡಿರುವಂತಹ ಒಂದು ರೆಗ್ಯುಲೇಷನ್ನ ಆಧಾರದಲ್ಲಿ, ನಿಯಂತ್ರಣ ಆಧಾರದಲ್ಲಿ ಫಾರಿನ್ನಿಂದ ಏನು ಅಥವಾ ವಿದೇಶದಿಂದ ಏನು ಮೆಡಿಕಲ್ ಗ್ರ್ಯಾಜುಯೇಟ್ಸ್ಗಳು ಭಾರತದಲ್ಲಿ ಪ್ರಾಕ್ಟೀಷನರ್ಸನ್ನು ಮಾಡ್ತಾ ಇರ್ತಾರೆ, ಅವರಿಗೆ ಸಂಪೂರ್ಣವಾಗಿರ್ತಕ್ಕಂಥ ಪ್ರಿಸ್ಕ್ರೈಬ್ ಸರ್ಟನ್ ಸ್ಟ್ರಿಕ್ಚರ್ಸ್ಗಳನ್ನು, ಕೆಲವೊಂದು ರೆಗ್ಯುಲೇಷನ್ಸ್ಗಳನ್ನು ಇಂಪೋಸ್ ಮಾಡಲಾಗ್ತಿದೆ ನ್ಯಾಷನಲ್ ಮೆಡಿಕಲ್ ಕಮಿಷನ್ಸ್ ಎನ್ನುವಂಥದ್ದು. ಸೊ ಇದರೊಂದಿಗೆ ಸುಪ್ರೀಂ ಕೋರ್ಟು ಭಾರತದಲ್ಲಿ ವೈದ್ಯಕೀಯ ಶಿಕ್ಷಣವನ್ನು ಡೆವಲಪ್ಮೆಂಟ್ ಮಾಡಬೇಕು, ಅಲ್ಲಿರ್ತಕ್ಕಂಥ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಮಾಡಬೇಕು ಎನ್ನುವಂಥದ್ದನ್ನು ಕ್ರಿಟಿಕಲ್ ಆಗಿ ಪ್ರಸ್ತುತಪಡಿಸಲಾಗ್ತಾ ಇದೆ. ಈ ಆರ್ಟಿಕಲ್ನಲ್ಲಿ 2 ಪ್ರಮುಖವಾದ ರೆಗ್ಯುಲೇಷನ್ಸ್ಗಳನ್ನು ನಾವು ನೋಡ್ಕೊಳ್ಬೋದು. ನ್ಯಾಷನಲ್ ಮೆಡಿಕಲ್ ಕಮಿಷನ್ ಫಾರಿನ್ ಮೆಡಿಕಲ್ ಗ್ರ್ಯಾಜುಯೇಟ್ ಲೈಸೆನ್ಷಿಯೇಟ್ ರೆಗ್ಯುಲೇಷನ್ 2021 ಮತ್ತು ನ್ಯಾಷನಲ್ ಮೆಡಿಕಲ್ ಕಮಿಷನ್ ಕಂಪಲ್ಸರಿ ರೊಟೇಟಿಂಗ್ ಮೆಡಿಕಲ್ ಇಂಟರ್ನ್ಶಿಪ್ ರೆಗ್ಯುಲೇಷನ್ 2021. ಇದರೊಂದಿಗೆ ಭಾರತ ದೇಶದಲ್ಲಿ ಮೆಡಿಕಲ್ ಗ್ರ್ಯಾಜುಯೇಟ್ಸ್ಗಳನ್ನು ಯಾವ ರೀತಿಯಾಗಿ ಹ್ಯಾಂಡಲ್ ಮಾಡಬೇಕು ಎನ್ನುವಂಥದ್ದನ್ನು ಈ ರೆಗ್ಯುಲೇಷನ್ಸ್ಗಳು ಪ್ರಸ್ತುತಪಡಿಸ್ತಾ ಇದೆ. 2021ರ ಈ ರೆಗ್ಯುಲೇಷನ್ನ ಆಧಾರದಲ್ಲಿ 54 ತಿಂಗಳುಗಳ ಕಾಲ ಫಾರಿನ್ ಕೋರ್ಸನ್ನು, ಮೆಡಿಕಲ್ ಕೋರ್ಸನ್ನು ಮಾಡಬೇಕು, ಕನಿಷ್ಠ 54 ತಿಂಗಳು. ಮುಂದಿನ ಹಂತದಲ್ಲಿ 12 ತಿಂಗಳುಗಳ ಕಾಲ ಇಂಟರ್ನ್ಶಿಪ್, ಮೆಡಿಕಲ್ ಇನ್ಸ್ಟಿಟ್ಯೂಷನಲ್ಲಿ ಇಂಟರ್ನ್ಶಿಪ್ ಮಾಡಬೇಕಾಗಿರುವಂಥದ್ದು. ಯಾವ ಇನ್ಸ್ಟಿಟ್ಯೂಷನಲ್ಲಿ, ಮೆಡಿಕಲ್ ಇನ್ಸ್ಟಿಟ್ಯೂಷನಲ್ಲಿ ಒಂದು ಕೋರ್ಸನ್ನು ತೆಗೆದುಕೊಂಡಿರ್ತಾರೆ ಅಥವಾ ಮೆಡಿಕಲ್ ಕೋರ್ಸನ್ನು ತೆಗೆದುಕೊಂಡಿರ್ತಾರೆ, ಅದೇ ಇನ್ಸ್ಟಿಟ್ಯೂಷನಲ್ಲಿ 12 ಮಂತ್ಸ್ಗಳ ಕಾಲ, 12 ತಿಂಗಳುಗಳ ಕಾಲ ಇಂಟರ್ನ್ಶಿಪ್ಪನ್ನು ಮಾಡಬೇಕು. ಇದರೊಂದಿಗೆ 12 ತಿಂಗಳುಗಳ ಕಾಲ ಭಾರತದಲ್ಲಿ ಇಂಟರ್ನ್ಶಿಪ್ಪನ್ನು ಕಂಪ್ಲೀಟ್ ಆದಮೇಲೆ ನ್ಯಾಷನಲ್ ಮೆಡಿಕಲ್ ಕಮಿಷನ್ನ ಆಧಾರದಲ್ಲಿ ಭಾರತದಲ್ಲಿ ಇಂಟರ್ನ್ಶಿಪ್ ಕಂಪ್ಲೀಟ್ ಆದಮೇಲೆ ಆ ಒಂದು ಜಾಬನ್ನು ಭಾರತದಲ್ಲೇ ಮಾಡಬೇಕಿರುವಂಥ ಸ್ಟ್ರಿಕ್ಟ್ ರೆಗ್ಯುಲೇಷನನ್ನು ಪ್ರಸ್ತುತಪಡಿಸಲಾಗ್ತಾ ಇದೆ. ಈ ಮೂಲಕ ಭಾರತ ದೇಶದಲ್ಲಿ ಸುಪ್ರೀಂ ಕೋರ್ಟು ರೈಟ್ ಟು ಹೆಲ್ತ್ ಆಫ್ ದ ಪಬ್ಲಿಕ್ ಮತ್ತು ರೈಟ್ ಟು ಪ್ರೊಫೆಷನ್ ಆಫ್ ಸ್ಟೂಡೆಂಟ್ಸ್ ಎರಡನ್ನೂ ಆಧಾರವಾಗಿಟ್ಟುಕೊಂಡು ಈ ಒಂದು ರೆಗ್ಯುಲೇಷನ್ಸ್ಗಳನ್ನು ಅಪ್ಲಿಮೆಂಟ್ ಮಾಡಿದೆ ಫಾರಿನ್ ಮೆಡಿಕಲ್ ಸ್ಟೂಡೆಂಟ್ಸ್ಗಳಿಗೆ ಸಂಬಂಧಿಸಿದಂತೆ. ಈ ಮೂಲಕ ಅಪಿಲೆಂಟ್ಸ್ಗಳು ಭಾರತದಲ್ಲಿ ಹೆವಿ ಮತ್ತು ಆರ್ಬಿಟ್ರರಿ ಬರ್ಡನನ್ನು ಹಾಕಲಾಗ್ತಾ ಇದೆ ಮೆಡಿಕಲ್ ಸ್ಟೂಡೆಂಟ್ಸ್ಗಳಿಗೆ ಸಂಬಂಧಪಟ್ಟಂತೆ ಎನ್ನುವಂಥ ಒಂದು ವಿಷಯವನ್ನು ಆಧಾರವಾಗಿ ಇಟ್ಕೊಂಡು ಸುಪ್ರೀಂ ಕೋರ್ಟ್ ಈ ಹಿನ್ನೆಲೆಯಲ್ಲಿ ಮೆಡಿಕಲ್ ಎಜುಕೇಷನ್ಗೆ ಸಂಬಂಧಪಟ್ಟಂತೆ, ಫಾರಿನ್ ಮೆಡಿಕಲ್ ಸ್ಟೂಡೆಂಟ್ಸ್ಗಳಿಗೆ ಸಂಬಂಧಪಟ್ಟಂತೆ ರೂಲ್ಸ್ಗಳನ್ನು ಅಪ್ಲಿಮೆಂಟ್ ಮಾಡಿದೆ. ಮುಂದಿನ ಆರ್ಟಿಕಲ್, ಗವರ್ನಮೆಂಟ್ ಸೆಟ್ ಟು ಅಡ್ವಾನ್ಸ್ ಬ್ಯಾಂಕ್ ಪ್ರೈವೇಟೈಸೇಷನ್ ಎನ್ನುವಂಥದ್ದು. ಈ ಒಂದು ಆರ್ಟಿಕಲನ್ನು GS3ಯಲ್ಲಿ ಬರುವಂಥ ಇಂಡಿಯನ್ ಎಕಾನಮಿ ಎನ್ನುವಂಥ ಪಠ್ಯಕ್ರಮದ ಅಡಿಯಲ್ಲಿ ನೋಡ್ಕೊಳ್ಬೋದು. ಸೊ ಭಾರತ ದೇಶದ ಫೈನಾನ್ಸ್ ಮಿನಿಸ್ಟರ್ ಅಫಿಷಿಯಲ್ಸ್ಗಳು ಭಾರತದಲ್ಲಿ ಬ್ಯಾಂಕ್ ಪ್ರೈವೇಟೈಸೇಷನನ್ನು ಮಾಡಬೇಕು ಎನ್ನುವಂಥ ವಿಷಯಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದ್ದು, ಭಾರತ ದೇಶದಲ್ಲಿ ಆರ್ಥಿಕ ಸ್ಥಿರತೆ ಮತ್ತು ಬೆಳವಣಿಗೆಯನ್ನು ಕಾಣುವಂತಹ ಉದ್ದೇಶವನ್ನು ಇಟ್ಕೊಂಡು ಇದರೊಂದಿಗೆ ಇನ್ಫ್ಲೇಷನನ್ನು ಕಡಿಮೆ ಮಾಡಬೇಕು ಎನ್ನುವಂಥ
ಆಧಾರವನ್ನು ಅಥವಾ ಉದ್ದೇಶವನ್ನು ಇಟ್ಕೊಂಡು ಬ್ಯಾಂಕ್ ಪ್ರೈವೇಟೈಸೇಷನನ್ನು ಮಾಡಲಾಗ್ತಿದೆ ಅನ್ನುವಂಥದ್ದನ್ನು ಫೈನಾನ್ಸ್ ಸೆಕ್ರೆಟರಿ ಟಿ.ವಿ. ಸೋಮನಾಥನ್ ಅವರು ಪ್ರಸ್ತುತಪಡಿಸಲಾಗ್ತಾ ಇದೆ. ಇದರೊಂದಿಗೆ ಟಿ.ವಿ. ಸೋಮನಾಥನ್ ಅವರು ಭಾರತ ದೇಶದಲ್ಲಿ ಏನು ನಡೀತಕ್ಕಂತಹ ಇನ್ಫ್ಲೇಷನನ್ನು, ಗ್ರೌತನ್ನು, ಎಕನಾಮಿಕ್ ಸ್ಟೆಬಿಲಿಟಿಯನ್ನು ಮೇಂಟೈನ್ ಮಾಡೋದಕ್ಕೋಸ್ಕರ, ಇನ್ಫ್ಲೇಷನನ್ನು ಕಡಿಮೆ ಮಾಡೋದಕ್ಕೋಸ್ಕರ, ನಿರ್ವಹಣೆ ಮಾಡೋದಕ್ಕೋಸ್ಕರ ಭಾರತ ದೇಶ ಒಂದು ಫರ್ದರ್ ಸ್ಟೆಪ್ಪನ್ನು ತೆಗೆದುಕೊಳ್ತಾ ಇದೆ. ಅದೇ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸ್ಗಳ ಪ್ರೈವೇಟೈಸೇಷನ್ ಅಂತೇಳಿ ಕರಿತೀವಿ. ಸಾರ್ವಜನಿಕ ವಲಯದ ಬ್ಯಾಂಕುಗಳನ್ನು ಖಾಸಗೀಕರಣ ಮಾಡಬೇಕಾಗಿರುವಂಥದ್ದನ್ನು ಸರ್ಕಾರ ತೀವ್ರವಾಗಿ ತೆಗೆದುಕೊಳ್ಳಲಾಗಿದ್ದು ಅಡ್ವಾನ್ಸ್ಡ್ ಆಕ್ಷನ್ಸ್ಗಳನ್ನು ಕೂಡ ತೆಗೆದುಕೊಳ್ಳಲಾಗ್ತಿದೆ. ಇಲ್ಲೊಂದು ಪ್ರಮುಖವಾಗಿರ್ತಕ್ಕಂಥ ಮಾಹಿತಿಯನ್ನು ಕೊಡಲಾಗಿದೆ. ಪ್ಯಾರಾದೀಪ್ ಸೇಲ್ ನೆಟ್ಸ್ 471.5 ಕ್ರೋರ್ ಎನ್ನುವಂಥದ್ದು ಕೇಂದ್ರ ಸರ್ಕಾರವು 471.5 ಕೋಟಿಯ ಮೊತ್ತದ ಹೂಡಿಕೆಯನ್ನು ತೆಗೆದ ಅಮೌಂಟನ್ನು IPO ಮುಖಾಂತರವಾಗಿ ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ಸಲ್ಲಿ ಬರ್ತಕ್ಕಂತಹ ಪಬ್ಲಿಕ್ ಸೆಕ್ಟರ್ ಫರ್ಟಿಲೈಸರ್ ಮೇಕಿಂಗ್ ಅಥವಾ ರಾಸಾಯನಿಕ ಗೊಬ್ಬರಗಳನ್ನು ತಯಾರು ಮಾಡುವಂಥ ಸಾರ್ವಜನಿಕ ವಲಯದ ಕಂಪನಿಯಾದಂತಹ ತಯಾರಕರಾದಂತಹ ಪ್ಯಾರಾದೀಪ್ ಫಾಸ್ಫೇಟ್ ಎನ್ನುವಂತಹ ಕಂಪನಿಯಿಂದ 471.5 ಕೋಟಿಯ ಮೊತ್ತದ ಡಿಸ್ಇನ್ವೆಸ್ಟ್ಮೆಂಟನ್ನು ಅಥವಾ ಹೂಡಿಕೆ ಹಿಂತೆಗೆತದ ಹಣವನ್ನು ಪಡೆದುಕೊಳ್ಳಲಾಗಿದೆ. ಸೊ ಇದನ್ನು 2002ರಲ್ಲಿ ಪ್ರೈವೇಟೈಸೇಷನ್ ಮಾಡಲಾಗಿತ್ತು. ಈ ಫರ್ಟಿಲೈಸರ್ ಮೇಕರ್ ಪ್ಯಾರಾದೀಪ್ ಫಾಸ್ಫೇಟ್ ಕಂಪನಿಯ ಒಂದು ರೆಸಿಡಿಯಲ್ ಸ್ಟೇಕ್ ಆದಂಥ 19.55% ಅಂದರೆ 19.55% ಸ್ಟೇಕನ್ನು, ಅಲ್ಲಿರ್ತಕ್ಕಂಥ ಆಸ್ತಿಯನ್ನು ಫರ್ಮ್ನ IPO ಮೂಲಕ ಏನು ಮಾಡಿತ್ತು, ಗವರ್ನಮೆಂಟ್ ಸೇಲ್ ಮಾಡಿತ್ತು ಎನ್ನುವಂಥದ್ದನ್ನು ನೆನಪಿಟ್ಕೊಬೇಕು. ಇಲ್ಲಿ IPO ಫಾರ್ಮು ಇನಿಷಿಯಲ್ ಪಬ್ಲಿಕ್ ಆಫರಿಂಗ್ ಅಂತೇಳಿ ಕರಿತೀವಿ. 19.55% ಇನಿಷಿಯಲ್ ಪಬ್ಲಿಕ್ ಆಫರಿಂಗ್ನ ಮೂಲಕ ಸಾರ್ವಜನಿಕ ಆರಂಭಿಕ ಕೊಡುಗೆಯ ಮುಖಾಂತರವಾಗಿ ಗವರ್ನಮೆಂಟು ಸೇಲ್ ಮಾಡಿತ್ತು ಎನ್ನುವಂಥದ್ದನ್ನು ನಾವು ನೆನಪಲ್ಲಿ ಇಟ್ಕೊಳ್ಬೇಕು. ಮುಂದಿನ ಹಂತದಲ್ಲಿ ಬ್ಯಾಂಕಿಂಗ್ ಪ್ರೈವೇಟೈಸೇಷನ್ಗೆ ಸಂಬಂಧಪಟ್ಟಂಥ ಮಾಹಿತಿಯನ್ನು ತಿಳ್ಕೊಳ್ಳೋಣ. ನೋಡಿ, ಬ್ಯಾಂಕಿಂಗ್ ಪ್ರೈವೇಟೈಸೇಷನ್, ಬ್ಯಾಂಕುಗಳ ಖಾಸಗೀಕರಣಕ್ಕೆ ಸಂಬಂಧಪಟ್ಟಂತೆ 1969ರ ಸಂದರ್ಭದಲ್ಲಿ ಇಂದಿರಾ ಗಾಂಧಿಯವರ ಗವರ್ನಮೆಂಟ್ ಇದ್ದಂತಹ ಸಂದರ್ಭದಲ್ಲಿ ದೇಶದಲ್ಲಿರ್ತಕ್ಕಂತಹ 14 ಲಾರ್ಜೆಸ್ಟ್ ಪ್ರೈವೇಟ್ಸ್ ಬ್ಯಾಂಕ್ಸ್ಗಳನ್ನು ನ್ಯಾಷನಲೈಸೇಷನ್ ಮಾಡುವುದರ ಮುಖಾಂತರ, ಪ್ರೈವೇಟೈಸೇಷನನ್ನು ಮಾಡುವುದರ ಮುಖಾಂತರವಾಗಿ ಭಾರತ ಸರ್ಕಾರ ಒಂದು ಕ್ರಮವನ್ನು ತೆಗೆದುಕೊಳ್ಳಲಾಗಿತ್ತು. ಸೊ ಇದರ ಹಿಂದಿರ್ತಕ್ಕಂಥ ಪ್ರಮುಖವಾದ ಕಾರಣ ಏನು ಅಂದರೆ, ಬ್ಯಾಂಕಿಂಗ್ ಸೆಕ್ಟರ್ಸ್ಗಳನ್ನು ಅಥವಾ ಬ್ಯಾಂಕಿಂಗ್ ವಲಯವನ್ನು ಸೋಷಲಿಸ್ಟಿಕ್ ಅಪ್ರೋಚಲ್ಲಿ ನಾವೇನು ಮಾಡಬೇಕು, ಡೆವಲಪ್ಮೆಂಟ್ ಮಾಡಬೇಕು ಎನ್ನುವಂಥ ಒಂದು ಆಧಾರವನ್ನು, ಒಂದು ಮುಖ್ಯವಾದ ಉದ್ದೇಶವನ್ನು ಗವರ್ನಮೆಂಟ್ ಹೊಂದಿತ್ತು. ಸೊ ಇದಾದ ನಂತರ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅಂತೇಳಿ ಕರಿತೀವಲ್ವಾ, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ 1955ರ ಸಂದರ್ಭದಲ್ಲಿ ಸರ್ಕಾರ ಏನು ಮಾಡುತ್ತೆ, ಅದನ್ನು ನ್ಯಾಷನಲೈಸೇಷನ್ ಮಾಡಲಾಗುತ್ತದೆ. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾನ 1955ರ ಸಂದರ್ಭದಲ್ಲಿ ನ್ಯಾಷನಲೈಸೇಷನ್ ಮಾಡಲಾಗುತ್ತೆ. ಇನ್ಶೂರೆನ್ಸ್ ಸೆಕ್ಟರ್ಗೆ ಎಗೇನ್ 1956ರ ಸಂದರ್ಭದಲ್ಲಿ ತೆಗೆದುಕೊಳ್ಳಲಾಗ್ತದೆ ಅನ್ನುವಂಥದ್ದನ್ನು ನಾವು ಗಮನದಲ್ಲಿಟ್ಕೊಳ್ಬೇಕಾಗುತ್ತದೆ. ಸೊ ಈ ಮೂಲಕ ಭಾರತ ದೇಶದಲ್ಲಿ ಬ್ಯಾಂಕುಗಳ ಪ್ರೈವೇಟೈಸೇಷನ್ ಕ್ರಮ ಮುಂದುವರಿತಾನೆ ಇದೆ. ಈ ಬ್ಯಾಂಕುಗಳ ಪ್ರೈವೇಟೈಸೇಷನ್ ಆದಂತಹ ಸಂದರ್ಭದಲ್ಲಿ RBIನ ಗವರ್ನರ್ ಯಾರಾಗಿದ್ದರು ಎನ್ನುವಂಥದ್ದನ್ನು ಕಾಮೆಂಟ್ ಮುಖಾಂತರವಾಗಿ ತಿಳಿಸಿ. ಮುಂದಿನ ಆರ್ಟಿಕಲ್, ಮೇ ಇನ್ಫ್ಲೇಷನ್ ಮೇ ಸ್ಲೋ ಟು 7%, SBI ರಿಪೋರ್ಟ್. ಈ ಒಂದು ಆರ್ಟಿಕಲನ್ನು GS3ಯಲ್ಲಿ ಬರುವಂಥ ಇಂಡಿಯನ್ ಎಕಾನಮಿ ಎನ್ನುವಂಥ ಪಠ್ಯಕ್ರಮದ ಅಡಿಯಲ್ಲಿ ನೋಡ್ಕೊಳ್ಬೋದು. ಸೊ ಭಾರತ ದೇಶದಲ್ಲಿ ಇನ್ಫ್ಲೇಷನ್ನ ಒಂದು ಪ್ರಮಾಣವನ್ನು 7% ಇರಿಸಲಾಗಿದೆ ಅಥವಾ 7% ಇರಲಾಗಿದೆ ಎನ್ನುವಂಥದ್ದನ್ನು SBI ಬ್ಯಾಂಕ್ ಪ್ರಸ್ತುತವಾಗಿ ರಿಪೋರ್ಟ್ನ ಮುಖಾಂತರವಾಗಿ ತಿಳಿಸಲಾಗಿದೆ. ಮುಂದಿನ ಹಂತದಲ್ಲಿ ಸ್ಟೇಟ್ ಬ್ಯಾಂಕ್ ಇಂಡಿಯಾದ ಎಕನಾಮಿಸ್ಟ್ಗಳು, ಆರ್ಥಿಕ ತಜ್ಞರು ಭಾರತ ದೇಶದ ರಿಟೇಲ್ ಇನ್ಫ್ಲೇಷನ್ 7% ಇರಲಿದೆ ಮೇ ತಿಂಗಳಲ್ಲಿ, ಅದೇ ರೀತಿಯಾಗಿ 7.8ರ ಪ್ರಮಾಣದಷ್ಟು ಏಪ್ರಿಲ್ ತಿಂಗಳಲ್ಲಿ ಇದ್ದು, ಈ ಒಂದು ಪ್ರಮಾಣವು 8 ವರ್ಷಗಳಲ್ಲಿಯೇ ಅತ್ಯಂತ ಹೆಚ್ಚು ಪ್ರಮಾಣದ್ದು ಎನ್ನುವಂಥದ್ದನ್ನು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಎಕನಾಮಿಸ್ಟ್ಗಳು ಪ್ರಸ್ತುತಪಡಿಸ್ತಾ ಇದ್ದಾರೆ. ಕೇಂದ್ರ ಸರ್ಕಾರ GDPಯ 6.4%ದಷ್ಟು ಫಿಸಿಕಲ್ ಡೆಫಿಸಿಟನ್ನು ಅಂದರೆ ವಿತ್ತೀಯ ಕೊರತೆಯನ್ನು ಈ ವರ್ಷವೂ ಫೇಸ್ ಮಾಡಲಿದೆ ಅಥವಾ ಮುಂದುವರಿಸಲಿದೆ ಎನ್ನುವಂಥದ್ದನ್ನು ಈ ಮೂಲಕ ತಿಳ್ಕೊಳ್ಬೋದಾಗುತ್ತದೆ. ಸೊ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಕೊಟ್ಟಿರ್ತಕ್ಕಂಥ ಈ ಒಂದು ರಿಪೋರ್ಟು ಇನ್ಫ್ಲೇಷನ್ಗೆ ಸಂಬಂಧಪಟ್ಟಿರೋದ್ರಿಂದ ನಮಗೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟ್ ಆಗ್ತದೆ. ಈ ಮೂಲಕ ಕೇಂದ್ರ ಸರ್ಕಾರ ಕೆಲವೊಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಟೇಕ್ಅವೇಯನ್ನು, ಇನಿಷಿಯೇಟಿವನ್ನು ತೆಗೆದುಕೊಂಡಿದೆ. ಸೊ 1.1 ಲಕ್ಷ ಕೋಟಿ ಮೌಲ್ಯದ ಸಬ್ಸಿಡಿಯನ್ನು ಅಂದರೆ ಫರ್ಟಿಲೈಸರ್ ಸಬ್ಸಿಡಿಯನ್ನು ಏನು ಮಾಡಲಾಗಿದೆ, ಗವರ್ನಮೆಂಟ್ ಇನ್ಕ್ರೀಸ್ ಮಾಡಿರುವಂಥದ್ದು. ಎರಡನೇ ಹಂತದಲ್ಲಿ 200 ರೂಪಾಯಿ ಮೌಲ್ಯದ ಗ್ಯಾಸ್ ಸಿಲಿಂಡರ್ಸ್ಗಳಿಗೆ ಸಂಬಂಧಪಟ್ಟಂತೆ 200 ರೂಪಾಯಿ ಮೌಲ್ಯದ ಸಬ್ಸಿಡಿಯನ್ನು ಪ್ರೊವೈಡ್ ಮಾಡಲಾಗಿರುವಂಥದ್ದು. ಸೊ ಇದು ಪ್ರಧಾನ ಮಂತ್ರಿ ಉಜ್ವಲ ಯೋಜನಾ ಅಡಿಯಲ್ಲಿ ಬರ್ತಕ್ಕಂತಹ ಒಂದು ಪ್ರಾವಧಾನವಾಗಿದೆ. ಇಲ್ಲಿರ್ತಕ್ಕಂತಹ 9 ಕೋಟಿ ಬೆನಿಫಿಷರೀಸ್ಗಳನ್ನು 12 ಸಿಲಿಂಡರ್ಸ್ಗಳಿಗೆ ಸಂಬಂಧಪಟ್ಟಂತೆ 200 ರೂಪಾಯಿ ಮೌಲ್ಯದ ಸಬ್ಸಿಡಿಯನ್ನು ಕೊಡಲಾಗಿದೆ. ಇವೆರಡೂ ಕೂಡ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಟೇಕ್ಅವೇ ಆಗಿದೆ. ಸೊ ಇದರೊಂದಿಗೆ ಎಡಿಬಲ್ ಆಯಿಲ್ಸ್ಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಮಾಹಿತಿಯನ್ನು ನೋಡ್ಕೊಳ್ಳೋಣ. ನೋಡಿ, ಎಡಿಬಲ್ ಆಯಿಲ್ಸ್ಗೆ ಸಂಬಂಧಪಟ್ಟಂತೆ ಲಾರ್ಜ್ ಕ್ವಾಂಟಿಟಿ ಆಫ್ ಎಡಿಬಲ್ ಆಯಿಲ್ಸ್ಗಳ ಮೇಲೆ ಇಂಪೋರ್ಟ್ಸ್ಗಳ
ವೀವನ್ನು ಕೂಡ ಮಾಡಲಾಗಿರುವಂಥದ್ದು. ಕಸ್ಟಮ್ ಡ್ಯೂಟೀಸ್ಗಳನ್ನು ಕೂಡ ವೇವ್ ಮಾಡಿರುವಂತಹ ಒಂದು ಟೇಕ್ ಅವೇಯನ್ನು ತೆಗೆದುಕೊಂಡಿದೆ ಭಾರತ ಸರ್ಕಾರ. ಮುಂದಿನ ಆರ್ಟಿಕಲ್, ಮಂಕಿ ಪಾಕ್ಸ್ ವೋಂಟ್ ಟರ್ನ್ ಇನ್ ಟು ಪ್ಯಾಂಡಮಿಕ್. WHO ಅನ್ನುವಂಥದ್ದು ಈ ಒಂದು ಆರ್ಟಿಕಲನ್ನು GS3ಯಲ್ಲಿ ಬರುವಂಥ ಇಶ್ಯೂಸ್ ರಿಲೇಟೆಡ್ ವಿತ್ ದ ಹೆಲ್ತ್ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಎನ್ನುವಂಥ ಪಠ್ಯಕ್ರಮದ ಅಡಿಯಲ್ಲಿ ಮತ್ತು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಎನ್ನುವಂಥ ಪಠ್ಯಕ್ರಮದ ಅಡಿಯಲ್ಲೂ ಕೂಡ ನೋಡ್ಕೊಳ್ಬೋದು. ಸೊ ಮಂಕಿ ಪಾಕ್ಸ್ಗೆ ಸಂಬಂಧಪಟ್ಟಂತೆ ಈಗಾಗಲೇ 26/5/2022 ದಿ ಹಿಂದೂ ದಿನಪತ್ರಿಕೆ ವಿಶ್ಲೇಷಣೆಯಲ್ಲಿ ಚರ್ಚೆ ಮಾಡಲಾಗಿದೆ. ಸೊ ಏನಾದರೂ ಡೌಟ್ಸ್ಗಳಿದ್ದರೆ ಅದನ್ನು ಸೆಕ್ಷನನ್ನು ಓಪನ್ ಮಾಡಿಕೊಂಡು ನೋಡ್ಕೊಳ್ಳಿ. ಸೊ ಇದಾದ ನಂತರ ಈ ಒಂದು ವೈರಸ್ನ ಮುಖಾಂತರವಾಗಿ ಬರ್ತಕ್ಕಂಥ ಮಂಕಿ ಪಾಕ್ಸ್ನಿಂದಾಗಿ ಯಾವುದೇ ರೀತಿಯಾಗಿರ್ತಕ್ಕಂಥ ಪ್ಯಾಂಡಮಿಕ್ ಸೃಷ್ಟಿಯಾಗುವುದಿಲ್ಲ ಅನ್ನುವಂಥದ್ದನ್ನು WHO ಸ್ಪಷ್ಟಪಡಿಸಿದೆ. ಮುಂದಿನ ಹಂತದಲ್ಲಿ ಲವಣತೆ ಸಲೈನೈಸೇಷನ್ ಬಗ್ಗೆ UPSC ಈ ಹಿಂದೆ ಕೇಳಿರ್ತಕ್ಕಂಥ ಕ್ವಶನನ್ನು ಇಲ್ಲಿ ಕೊಡಲಾಗಿದೆ. ಸರಿಯಾದ ಉತ್ತರವನ್ನು ಕಾಮೆಂಟ್ ಮುಖಾಂತರವಾಗಿ ತಿಳಿಸಿ. ಮುಂದಿನ ಹಂತದಲ್ಲಿ ಜೈನ್ ಫಿಲಾಸಫಿ, ಜೈನ ತತ್ವಶಾಸ್ತ್ರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ UPSC ಕ್ವಶನನ್ನು ಕೇಳಲಾಗಿದೆ. ಸೊ ಸರಿಯಾದ ಉತ್ತರವನ್ನು ಕಾಮೆಂಟ್ ಮುಖಾಂತರವಾಗಿ ತಿಳಿಸಿ. ಇದಾಗಿತ್ತು ಮೇ 31, 2022 ಕನ್ನಡದಲ್ಲಿ ದಿ ಹಿಂದೂ ದಿನಪತ್ರಿಕೆಯ ವಿಶ್ಲೇಷಣೆ. ಈ ಒಂದು ವಿಶ್ಲೇಷಣೆಗೆ ಸಂಬಂಧಪಟ್ಟಂತೆ ತಾವೇನಾದರೂ ಡೌಟ್ಸ್ಗಳನ್ನು ಹೊಂದಿದರೆ, ಗೊಂದಲವನ್ನು ಹೊಂದಿದರೆ ದಯವಿಟ್ಟು ಕಾಮೆಂಟ್ ಮುಖಾಂತರವಾಗಿ ಕಾಮೆಂಟ್ ಮಾಡಿ ತಮ್ಮ ಗೊಂದಲವನ್ನು ಸರಿಪಡಿಸ್ಕೊಳ್ಳಿ ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು. ಥ್ಯಾಂಕ್ ಯು.